ಬಹುಶಃ ನಾನು ಪ್ರಥಮ ದಿನ ಬಂದು ಕೂತ್ಕೊಂಡಾಗ ನನ್ನ ಹತ್ರ ಹೇಳಿದ್ದು, ಇವರ ಕನ್ನಡ ನಮಗೆ ಅರ್ಥ ಆಗುವುದಿಲ್ಲ, ನಮಗೊಂದು ವ್ಯಾಪ ಕೊಡಬೇಕು, ನಮಗೆ ಸರಿಯಾಗಿ ಬರುವುದಿಲ್ಲ ಅಂತೇಳಿ ಒಂದು ಬೇಡಿಕೆ ಇತ್ತು. ಕಡೆಯ ಬಿಟ್ಟು ಹೋಗುವಾಗ ನಿಮ್ಮ ಕನ್ನಡ ನಮಗೆ ಕರೆಕ್ಟ್ ಅರ್ಥ ಆಗ್ತಂತ ಮಾತನ್ನು ಹೇಳಿದ್ರಲ್ಲ, ಅದು ನನಗೆ ಅತ್ಯಂತ ಖುಷಿ. ಅಟೆಂಡೆನ್ಸ್ ಕಡಿಮೆ, ಅದು ನಮ್ಮಲ್ಲಿ ಮಾತ್ರ ಅಲ್ಲ, ಬೇರೆ ದೇಶದಲ್ಲಿ ಕೂಡ ಇದೇ ಪರಿಸ್ಥಿತಿ ಇರುವಂಥದ್ದು. ಆದ ಕಾರಣ ಎಲ್ಲ ಏನು ಕೆಲಸ ಕಾರ್ಯ ಮಾಡುವಂಥ ಎಲ್ಲ ಸಂದರ್ಭದಲ್ಲಿ ಕೂಡ ಅದು ಬಹುಶಃ ಸಂವಿಧಾನ ಬೇಕಂತ ಸಂವಿಧಾನಕ್ಕಿರಲಿ ಇಡೋರು ಇದನ್ನೆಲ್ಲ ಕೂಡ ಇವತ್ತು ಮಾಡಿ ನನಗೆ ಖುಷಿ ಆಗುವಂಥ ಒಂದು ಕೆಲಸ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಮನ್ವೆಲ್ತಿನ ಈ ಪಾರ್ಲಿಮೆಂಟರಿ ಅಫೇರ್ಸ್ ನಮ್ಮ ಸ್ಪೀಕರ್ಸ್ ಕಾನ್ಫರೆನ್ಸ್ ಆದಾಗ ನಮ್ಮ ಸೆಕ್ರೆಟರಿ ಜನರಲ್ ಲಂಡನ್ನವರು ಮತ್ತು ಅಧ್ಯಕ್ಷ ಸೌತ್ ಆಫ್ರಿಕಾದವರು ಅವರು ಕೂಡ ಆ ಬೋರ್ಡ್ಸಲ್ಲಿ ಇಂಡಿಯಾ ದೇಶದ ಕರ್ನಾಟಕ ಬೆಂಗಳೂರು ಆದಂಥ ಬಗ್ಗೆ ಬಹಳಷ್ಟು ಇವತ್ತು ಅದರ ಬಗ್ಗೆ ಅಲ್ಲಿ ಮಾತನಾಡಿದರು, ಹೊಗಳಿದ್ರು. ನಾನು ನಿನ್ನೆ ಬಹುಶಃ ನಾನು ಸೆಷನ್ ಹೋದ ನಂತರ ನನಗೆ ಸಹ ವಾಟ್ಸಪ್ಪಲ್ಲಿ ಬರ್ತದೆ, ನಾನು ಎಷ್ಟು ಗಂಟೆಗೆ ಎಂಟರ್ ಆಗಿದ್ದೇನೆ, ಎಷ್ಟು ಗಂಟೆ ಹೋಗಿ ಅಂತ ಬಹಳ ಸ್ಪಷ್ಟತೆಯಿಂದ ನಿನ್ನೆ ಆ ಟೀಮಿನ ಕೆಲಸ ಕೊಡುವಂಥ ವಿಚಾರ ಇವತ್ತಾದ್ರು. ಸೆಕೆಂಡ್ ಕೂಡ ಗೊತ್ತಿರ್ತದೆ. ಇದು ಇಡೀ ವಿಶ್ವದಲ್ಲೇ ಬೇರೆ ದೇಶದಲ್ಲಿ ಕೂಡ ಒಂದು ಮಾದರಿ ಆಯಿತು. ಇದರಲ್ಲಿ ನನ್ನದು ಕೇಳಿದ್ರು, MLA ಸಪೋರ್ಟ್ ಕೊಟ್ರ ಅಂತ. ಎಲ್ಲರೂ ಸಪೋರ್ಟ್ ಕೊಟ್ಟಿದ್ದಾರೆ, ಎಲ್ಲರೂ ಕೂಡ ಅದಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ನನಗೋಶ ಬೇರೆ ದೇಶದವರು ಕೂಡ ಅದನ್ನು ಕೇಳುವಂಥ ಅವಕಾಶ ಇದೆ. ಯಾಕಂತ ಹೇಳಿದ್ರೆ ಅಟೆಂಡೆನ್ಸ್ ಕಡಿಮೆ, ಅದು ನಮ್ಮಲ್ಲಿ ಮಾತ್ರ ಅಲ್ಲ, ಬೇರೆ ದೇಶದಲ್ಲಿ ಕೂಡ ಇದೇ ಪರಿಸ್ಥಿತಿ ಇರುವಂಥದ್ದು. ಆದ ಕಾರಣ ಎಲ್ಲ ಏನು ಕೆಲಸ ಕಾರ್ಯ ಮಾಡುವಂಥ ಎಲ್ಲ ಸಂದರ್ಭದಲ್ಲಿ ಕೂಡ ಅದು ಬಹುಶಃ ಸಂವಿಧಾನ ಬೇಕಂತ ಸಂವಿಧಾನಕ್ಕಿರಲಿ ಇಡೋರು ಇದನ್ನೆಲ್ಲ ಕೂಡ ಇವತ್ತು ಮಾಡಿ ನನಗೆ ಖುಷಿ ಆಗುವಂಥ ಒಂದು ಕೆಲಸ. ಈ ಎರಡು ಕೆಲಸ ಇವತ್ತು ಬಾಕಿ ಇದ್ದಾಗಿದೆ. ಒಂದು, ನಾವು ಇವತ್ತು ಕಂಪ್ಯೂಟರ್ ಡಿಜಿಟಲೈಸೇಷನ್ ಮಾಡಬೇಕಂತ ಹೇಳಿಕೊಂಡು ಈಗಾಗಲೇ ನಾವು ಸೆಂಟ್ರಲ್ ನರ್ವ್ ಜೊತೆ ನಾವು ಒಪ್ಪಂದ ಮಾಡಿಕೊಂಡು ಬಹುಶಃ ಖಂಡಿತವಾಗಿ ತಾವು ಪೂರ್ತಿಗೊಳಿಸ್ತೀರಿ. ಮತ್ತು ಯಾವ ರೀತಿ ನಾವು ಈ ಕೆಳಗಡೆ ನಾವು 2 ದ್ವಾರ ಮಾಡಿದ್ದೇವೆ, ಅದು ಈಗಾಗಲೇ ಬೇರೆ 3 ದ್ವಾರಗಳಿಗೆ ಕೂಡ ಕೊಟ್ಟು ಅದು ಕೂಡ ಆದಷ್ಟು ಬೇಗನೆ ಪೂರ್ತಿಗೊಳಿಸ ಸಂದರ್ಭ ತಾವು ಅದನ್ನು ನೇತೃತ್ವ ವಹಿಸಿಕೊಂಡು ಪೂರ್ತಿಗೊಳಿಸಿದ ವಿಷಯ ಖಂಡಿತವಾಗಿದೆ. ಬಹುಶಃ ಈ ಒಂದು ಡಿಸೈನ್ ಬಗ್ಗೆ GS ನಮ್ಮ ಪಟೇಲ್ ಅವರು ಹೇಳಿದರು. ಇದು ಯಾಕೆ ಅಂತ ಹೇಳಿದ್ರೆ ನಾನು ಬಹುಶಃ ಇವತ್ತು ಪಾರ್ಲಿಮೆಂಟ್ ಅಥವಾ ಬೇರೆ ದೇಶದ ಪಾರ್ಲಿಮೆಂಟ್, ಸೆಂಟ್ರಲ್ ಪಾರ್ಲಿಮೆಂಟ್ ಅಲ್ಲಿಯ ಹೊಸ ಬಿಲ್ಡಿಂಗ್ನಲ್ಲಿ ಅಥವಾ ಬೇರೆ ದೇಶ ನಾನು ನೋಡಿದೆ, ಮಾಧ್ಯಮದಲ್ಲಿ ಬರುವಂಥ ಸಂದರ್ಭದಲ್ಲಿ ಇದು ಎದ್ದು ನೋಡುವಾಗ ಯಾಕೆಂದರೆ ನಮ್ಮ ಅಸೆಂಬ್ಲಿ ವಿಶ್ವದಲ್ಲೇ ನೋಡ್ತಾರೆ, ಎದ್ದು ನೋಡಿದ ಸಂದರ್ಭದಲ್ಲಿ ಅದರ ಒಂದು ಆಂಬಿಯನ್ಸ್ ಒಂದು ಬೇರೆ ಇವತ್ತು ಕಾಣ್ತದೆ. ನೀವು ಟಿವಿಯಲ್ಲಿ ಮತ್ತು ಮೀಡಿಯಾದಲ್ಲಿ ಇವತ್ತು ನೋಡೋ ಸಂದರ್ಭದಲ್ಲಿ ಅಲ್ಲಿ ಪಾರ್ಲಿಮೆಂಟಲ್ಲಿ ಅದು ಯಾವುದೋ ಒಂದು ನೋಡಿಕೊಂಡು ಬಂದಾಗ ಅದನ್ನು ನಾವು ಬಹುಶಃ ಅದನ್ನು ಅಳವಡಿಸಿಕೊಂಡು ಹೋಗ್ಬೇಕಂತ ನಾನು ಇವತ್ತು ಆ ತೀರ್ಮಾನ ಮಾಡಿರುವುದು ನಾವು ಅಳವಡಿಸುವಂಥ ವಿಚಾರ. ಎಲ್ಲ ಸಹಕಾರಕ್ಕೆ ಎಲ್ಲರೂ ಕೂಡ ಮನೆ ಮುಖ್ಯಮಂತ್ರಿ ಇರಲಿ, ಅವತ್ತು ಉಪಮುಖ್ಯಮಂತ್ರಿ ಇರಲಿ, ಶಾಸಕರು ಎಲ್ಲರಿಗೂ ಸಹಕಾರ ಕೊಟ್ಟಿದ್ದಾರೆ. ನನಗೆ ಅದು ಎಲ್ಲಕ್ಕಿಂತ ನನಗೆ ದೊಡ್ಡ ಖುಷಿ ಯಾವುದಂತ ಹೇಳಿದರೆ, ಬಹುಶಃ ನಾನು ಪ್ರಥಮ ದಿನ ಬಂದು ಕೂತ್ಕೊಂಡಾಗ ನನ್ನ ಹತ್ರ ಹೇಳಿದ್ದು, ಇವರ ಕನ್ನಡ ನಮಗೆ ಅರ್ಥ ಆಗುವುದಿಲ್ಲ, ನಮಗೊಂದು ವ್ಯಾಪ ಕೊಡಬೇಕು, ನಮಗೆ ಸರಿಯಾಗಿ ಬರುವುದಿಲ್ಲ ಅಂತೇಳಿ ಒಂದು ಬೇಡಿಕೆ ಇತ್ತು. ಕಡೆಯ ಬಿಟ್ಟು ಹೋಗುವಾಗ ನಿಮ್ಮ ಕನ್ನಡ ನಮಗೆ ಕರೆಕ್ಟ್ ಅರ್ಥ ಆಗ್ತಂತ ಮಾತನ್ನು ಹೇಳಿದ್ರಲ್ಲ, ಅದು ನನಗೆ ಅತ್ಯಂತ ಖುಷಿ. ಕನ್ನಡ ಬರದಿದ್ದವ್ರಿಗೆ ಕೂಡ ಕನ್ನಡ ಒಂದು ಕಲಿಸಿದ್ದೀನಲ್ಲ ಅಂತ ಸಮಾಧಾನ ಆಗುವಂತ ಅಂತ ಹೇಳಲಿಕ್ಕೆ ನಾನು ಇವತ್ತು ನನಗೊಂದು ಅತ್ಯಂತ ಖುಷಿಯ ಸಂದರ್ಭ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ನಾನು ಬಹುಶಃ ಎಲ್ಲರಿಗೂ ಕೂಡ ನನ್ನ ಅಭಿನಂದನೆ ಶುಭಾಶಯ ನಾನು ಸಲ್ಲಿಸಿಕೊಂಡು, ಬಹುಶಃ ನಮ್ಮ ಸ್ಪೀಕರ್ ಕಚೇರಿಯ ನಮ್ಮ ಸೆಕ್ರೆಟರಿಯೇಟ್ ಮತ್ತು ಎಲ್ಲ ಸ್ಟಾಫ್ಗಳು, ಬಹುಶಃ ನಮ್ಮ ದೇಶದಲ್ಲಿ ಕರ್ನಾಟಕ ಸರ್ಕಾರದ ವಿಧಾನಸಭೆಯಲ್ಲಿ ಇರುವಂಥ ಸೆಕ್ರೆಟರೀಸ್ ಮತ್ತು ಎಲ್ಲ ನಮ್ಮ ಸ್ಟಾಫ್ಗಳು ಸಂಪೂರ್ಣವಾಗಿ ಒಂದು ಅತ್ಯುತ್ತಮ ಬದ್ಧತೆಯ ಪ್ರಾಮಾಣಿಕತೆಯ ಸ್ಟಾಫ್ ಅಂತೇಳಿ ಬಂದ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾವುದೇ ಕೆಲಸ ಕಾರ್ಯ 2 ಗಂಟೆ, ಯಾಕೆಂತ ಹೇಳಿದರೆ ನೀವು ಹೇಳ್ತೀರಿ 1 ಗಂಟೆ ತನಕ 2 ಗಂಟೆ ಮಾಡಿರಿ ಅಂತೇಳಿ, ಕಷ್ಟ ಯಾರಿಗೆ ಗೊತ್ತುಂಟು? ಎಲ್ಲಕ್ಕಿಂತ ಜಾಸ್ತಿ ಸಮಸ್ಯೆ ನಮ್ಮ ಅಧಿಕಾರಿ ವರ್ಗದವರು ಮತ್ತು ಸಿಬ್ಬಂದಿ ವರ್ಗದವ್ರಿಗೆ. ಯಾಕೆ 2 ಗಂಟೆ ನಡೆಸಿದ ನಂತರ 1 ಗಂಟೆ ಮತ್ತೆ 1 ಗಂಟೆ ಕೂತ್ಕೊಂಡು ಮರುದಿನ ಎಜೆಂಡಾ ನಿರ್ಮಾಣ ಮಾಡಬೇಕು. ಎಜೆಂಡಾ ತಯಾರಾದ ನಂತರ, ಯಾಕೆ ಕಾಲಿಂಗ್ ಅಟೆನ್ಷನ್ ಆಗಬೇಕು, ಇದನ್ನಾಗಬೇಕು, ತಯಾರಾದ ನಂತರ ಅದು ಪ್ರಿಂಟಿಂಗ್ ಹೋಗೋ ಪಾಪ ಪ್ರಿಂಟಿಂಗ್ನವ್ರು ಕಾಯ್ತಾ ಇರ್ತಾರೆ. ಪ್ರಿಂಟಿಂಗ್ ಆದ ನಂತರ ಪಾಪ ಅದನ್ನು ತೆಕೊಂಡೋಗಿ ಎಲ್ಲ ಶಾಸಕರ ರೂಮ್ಗಳಿಗೆ ಹಾಕ್ಲಿಕ್ಕೆ ಅಂತ ಸಿಬ್ಬಂದಿ ವರ್ಗ ಬೆಳಿಗ್ಗೆ ತನಕ ಹೋಗಿ ಕೂಡ ಅದನ್ನು ಹಾಕುವಂಥ ಕೆಲಸ ಮಾಡ್ತಿದ್ರೆ ಯಾರು ಕೂಡ ಅದ್ರ ಬಗ್ಗೆ ಅಪಸ್ವರ ಎತ್ತಲಿಲ್ಲ. ಇದೆ ಸಂಪೂರ್ಣವಾದ ನಮ್ಮ ಏನು ಯೋಜನೆ ಇದೆ ಅದನ್ನು ಅತ್ಯಂತ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಲಿಕ್ಕೆ ಆ ನಮ್ಮ ವರ್ಕಿಂಗ್ ಟೀಮ್ ಸಂಪೂರ್ಣವಾದ ಸಹಕಾರ ಕೊಟ್ಟಿದೆ. ಸಭಾಧ್ಯಕ್ಷ ನಾವು ಇಂಟರ್ನ್ಯಾಷನಲ್ CPI ಕಾನ್ಫರೆನ್ಸ್ ಮಾಡಿದ್ದೆವು. ಆ ಒಂದು ಕಾನ್ಫರೆನ್ಸ್ ಅದು ನಮ್ಮ ಮುಖ್ಯಮಂತ್ರಿಗಳು ಸಹಕಾರ ಕೊಟ್ಟು, ಪ್ರತಿಪಕ್ಷ ನಾಯಕರು ಸಹಕಾರ ಕೊಟ್ಟು, ಒಂದು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಸಂಪೂರ್ಣ ಕೆಲಸ ಮಾಡಿದ ಕಾರಣ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಮನ್ವೆಲ್ತಿನ ಈ ಪಾರ್ಲಿಮೆಂಟರಿ ಅಫೇರ್ಸ್ ನಮ್ಮ ಸ್ಪೀಕರ್ಸ್ ಕಾನ್ಫರೆನ್ಸ್ ಆದಾಗ ನಮ್ಮ ಸೆಕ್ರೆಟರಿ ಜನರಲ್ ಲಂಡನ್ನವರು ಮತ್ತು ಅಧ್ಯಕ್ಷ ಸೌತ್ ಆಫ್ರಿಕಾದವರು ಅವರು ಕೂಡ ಆ ಬೋರ್ಡ್ಸಲ್ಲಿ ಇಂಡಿಯಾ ದೇಶದ ಕರ್ನಾಟಕ ಬೆಂಗಳೂರು ಆದಂಥ ಬಗ್ಗೆ
ಬಹಳಷ್ಟು ಇವತ್ತು ಅದರ ಬಗ್ಗೆ ಅಲ್ಲಿ ಮಾತನಾಡಿದರು, ಹೊಗಳಿದರು. ಅಷ್ಟು ಮಾತ್ರ ಅಲ್ಲ, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರನ್ನು ನಾನು ಕೂಡ ಇವತ್ತು ಅಭಿನಂದನೆ ಸಲ್ಲಿಸ್ತೇನೆ. ಬಹುಶಃ ಲೋಕಸಭಾ ಸ್ಪೀಕರ್ ಆಗಿ ನಾನು ಕರ್ನಾಟಕದಿಂದ ಒಬ್ಬ ಯುವಕನಾಗಿ ಕೂಡ ಬಹುಶಃ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಯಾವುದೆಲ್ಲ ಕಮಿಟಿ, ನ್ಯಾಷನಲ್ ಲೆವೆಲ್ ಕಮಿಟಿ ಆಯ್ತಾ, ಆ ಎಲ್ಲ ಕಮಿಟಿಯಲ್ಲಿ ನಾನು ಬಹುಶಃ ಅವರು ಹಾಕಿಕೊಟ್ಟದ್ದು ಮಾತ್ರ ಅಲ್ಲ, ಯಾವ್ದು ನಾನು ಕರ್ನಾಟಕದಲ್ಲಿ 23 ವರ್ಷ ನಮ್ಗೆ ಅವಕಾಶ ಆಗಲಿಲ್ಲ, CPM ಮಾಡಲಿಕ್ಕೆ ಅವಕಾಶ ಕೊಡ್ಬೇಕಂತ ಹೇಳಿದಾಗ ತತ್ಕ್ಷಣ ಕೇಳಲಿಕ್ಕೆ ನಾವು ಒಪ್ಪಿಗೆ ನಮ್ಗೆ ಕೊಡೋಂಥ ಕೆಲಸ ಇವತ್ತಾಯಿತು. ಯಾವುದು ನಾನು ಹೋದಂಥ ಸಂದರ್ಭದಲ್ಲಿ ಎಲ್ಲ ಅಪಾಯಿಂಟ್ಮೆಂಟ್ ಕೊಟ್ಟು ಏನೆಲ್ಲ ಕೆಲಸ ಆಗಬೇಕಾ ತತ್ಕ್ಷಣ ಮಾಡಿಕೊಳ್ಳೋ ವ್ಯವಸ್ಥೆ ಕೂಡ ಇವತ್ತು ಲೋಕ ಸ್ಪೀಕರ್ ಇವತ್ತು ಮಾಡಿ ಅವರಿಗೂ ನನ್ನ ಕೃತಜ್ಞತೆ ಸಲ್ಲಿಸ್ತೇನೆ. ಈ ದೇಶದ ಬೇರೆ ಬೇರೆ ರಾಜ್ಯದ ಎಲ್ಲ ಸ್ಪೀಕರ್ ಒಂದು ಸೋದರ ರೀತಿಯಲ್ಲಿ ಆಗಿಂದಾಗೆ ಭೇಟಿ ಮಾಡಿಕೊಂಡು ಚರ್ಚೆ ಮಾಡಿಕೊಂಡು ಯಾವ ಏನು ಮಾಡಬೇಕಂತೇಳಿ ಆ ಒಂದು ಕೂಡ ನಮಗೆ ಇವತ್ತು ಸಹಕಾರ ಇವತ್ತು ಕೊಟ್ಟಿದ್ದಾರೆ.